ಹಾಯ್! ಹೇರ್ ಫಾಲ್ ಜಾಸ್ತಿ ಆಗ್ತಿದೆ, ಹೇರ್ ಬೆಳೀತಾನೇ ಇಲ್ಲ ಅಂತ ವರಿ ಮಾಡ್ತಿದ್ದೀರಾ? ಈ ವಿಡಿಯೋ ನಿಮಗೋಸ್ಕರನೇ. ಹೇರ್ ಬೆಳೆಸೋದು ತುಂಬ ಕಷ್ಟನಾ ಅಂತ ಕೇಳಿದ್ರೆ ನಾನು ಇಲ್ಲ ಅಂತಲೇ ಹೇಳೋದು. ಯಾಕಂದರೆ ನನಗೂ ಸಿವಿಯರ್ ಹೇರ್ ಫಾಲ್ ಆಗ್ತಿತ್ತು. ಬಟ್ ಈಗ ಎಲ್ಲ ಕಂಟ್ರೋಲ್ ಆಗಿದೆ. ಈಗ ನನ್ನ ಹೇರ್ ನೋಡೋಕ್ಕೆ ಮತ್ತೆ ತುಂಬ ಶೈನಿಯಾಗಿ, ತುಂಬ ತಿಕ್ಕಾಗಿ, ಎನರ್ಜಿ ಆಗಿದೆ. ನನ್ನ ಫುಡ್ಡಲ್ಲಿ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡೆ. ಸೊ ಅದನ್ನು ನಾನು ಇವತ್ತು ನಿಮಗೆ ಟಿಪ್ಸಾಗಿ ಹೇಳ್ತಾ ಇದ್ದೀನಿ. ನಿಮಗೆ ರಿಯಲಿ ಹೇರ್ ಬೆಳಿಬೇಕು ಅಂತ ಇದ್ದರೆ ಪ್ಲೀಸ್ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಫಸ್ಟು 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಳ್ಳೋದು, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್. ಇಂಟರ್ನಲ್ ಅಂದರೆ ನಾವು ಏನು ಫುಡ್ ಇಂಟೇಕ್ ಮಾಡ್ತೀವಲ್ಲ ಅದು. ಎಕ್ಸ್ಟರ್ನಲ್ ಅಂದರೆ ನಾವು ಯೂಸ್ ಮಾಡೋ ಶ್ಯಾಂಪೂ, ಹೇರ್ ಕೇರ್ ಪ್ರಾಡಕ್ಟ್ಸ್, ಕಂಡೀಷ್ನರ್ ಇದೆಲ್ಲ. ಫಸ್ಟ್ ಇಂಟರ್ನಲ್ಗೆ ನಾನು ಬೆಳಗ್ಗೆ ಎದ್ದು ಫೆನುಗ್ರೀಕ್ ವಾಟರ್ ಕುಡಿತಾ ಇದ್ದೆ. ಅಂದರೆ ಮೆಂತ್ಯದು ನೀರು ನೈಟ್ ಬಂದು ಸೋಕ್ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಕುಡಿತಾ ಇದ್ದೆ. ಆಮ್ಲ ಮತ್ತು ಕರಿ ಲೀಫ್ ಜ್ಯೂಸ್ ಕುಡಿತಾ ಇದ್ದೀನಿ ಡೈಲಿ. ಎಲ್ಲರೂ ಹೇಳೋ ಥರ ಇದೊಂದು ನ್ಯಾಚುರಲ್ ರೆಮಿಡಿ. ಈ ಆಮ್ಲ ಜ್ಯೂಸಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ. ಮೆಂತ್ಯ ನೀರು ಬಂದು ಗಟ್ ಹೆಲ್ತ್ಗೆ, ಡೈಜೆಷನ್ಗೆ ವೆರಿ ಇಂಪಾರ್ಟೆಂಟ್. ಇವೆರಡು ಕುಡಿದಿದ ತಕ್ಷಣ ನಿಮಗೆ ಕೂದಲು ಬೆಳೀತಾ ಅಂದರೆ ಇಲ್ಲ. ಬಟ್ ಇದ್ರ ಜೊತೆ ನಾವು ಸ್ವಲ್ಪ ಸಪ್ಲಿಮೆಂಟ್ಸ್ ಫುಡ್, ಪ್ರೋಟೀನ್, ಫೈಬರ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ತಗೋಬೇಕು. ಅದೇನಂತ ನಾನು ಹೇಳ್ತೀನಿ. ಬಾಡಿಗೆ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಇಂಪಾರ್ಟೆಂಟ್. ಪ್ರೋಟೀನ್ ಬಂದು ನಮ್ಮ ಇಡೀ ಬಾಡಿನ ಬಿಲ್ಡ್ ಮಾಡುತ್ತೆ. ಸೊ ಪ್ರೋಟೀನ್ ಇಂಟೇಕ್ ಜಾಸ್ತಿ ಇರಬೇಕು. ಎಲ್ಲ ವೀಡಿಯೋಸ್ ಹೇಳೋ ಥರ ಪನ್ನೀರು, ಚಿಕನ್, ಸೋಯಾ, ಎಗ್ ಇದೆಲ್ಲ ಡೈಲಿ ತಿನ್ನಿ. ನೆಕ್ಸ್ಟ್ ನಾನು ಬಂದು ಮಿಕ್ಸ್ಡ್ ಸೀಡ್ಸ್ ತಿಂತೀನಿ. ಅದು ಬಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಸೊ ಅದ್ರಲ್ಲಿ ಪಂಪ್ಕಿನ್, ಚಿಯಾ, ಸನ್ಫ್ಲವರ್, ಫ್ಲ್ಯಾಕ್ಸ್ ಸೀಡ್ಸ್, ಸಬ್ಜಾ ಸೀಡ್ಸ್, ಸೆಸಮೆ ಸೀಡ್ಸ್, ಲೈಕ್ 6 or 7 ಸೀಡ್ಸ್ ಮಿಕ್ಸ್ ಮಾಡಿ 1 ಟೇಬಲ್ ಸ್ಪೂನ್ ತಿಂತೀನಿ. ಅದು ನಿಮ್ಮ ಹೇರ್ ಗ್ರೋತ್ಗೂ ಒಳ್ಳೆಯದು, ನಿಮ್ಮ ಇಡೀ ಬಾಡಿಗೆ ಎಲ್ಲದಕ್ಕೂ ಒಳ್ಳೆಯದು. ನಾವೇನು ಇಂಟೇಕ್ ಮಾಡ್ತೀವೋ ಅದು ಇಂಪಾರ್ಟೆಂಟ್. ಯಾವುದೇ ಪ್ಲ್ಯಾಂಟ್ಸಲ್ಲಿ ಕೂಡ ರೂಟ್ಸ್ಗೆ ನೀರು ಹಾಕಿದ್ರೆ, ರೂಟ್ಸಿಂದ ಬೆಳೆದ್ರೇ ಗಿಡ ಮತ್ತು ಮರ ಚೆನ್ನಾಗಿರೋದು. ಸೊ ನಾವು ನಮ್ಮ ಬಾಡಿಯಲ್ಲಿ ಹಂಗೇ ಕೂದಲು ಬೆಳಿಬೇಕಂದ್ರೆ ನಾವು ಚೆನ್ನಾಗಿ ತಿನ್ನಬೇಕು ಆ ಪದಾರ್ಥನ, ಅದರಿಂದ ಬೆಳೆಯುತ್ತೆ ಹೇರ್. ಎಕ್ಸ್ಟರ್ನಲಲ್ಲಿ ಬಂದು 2 ಮಿನಿಟ್ಸ್ ಶ್ಯಾಂಪು ನಿಮ್ಮ ಹೇರ್ ಗ್ರೋತ್ನ ಇಂಪ್ರೂವ್ ಮಾಡಲ್ಲ. ನಾನು ಸ್ವಲ್ಪ ರೋಸ್ಮೆರಿ ಎಲ್ಲ ಟ್ರೈ ಮಾಡ್ತಿದ್ದೆ. ಸೊ ಅದನ್ನ ಈಗಲೂ ಟ್ರೈ ಮಾಡ್ತಿದ್ದೀನಿ, ನೀವು ಮಾಡಿ. ಸ್ವಲ್ಪ ರೋಸ್ಮೆರಿ ಸ್ಪ್ರೇ ಅದೇನೂ ಇಲ್ಲ, ಡ್ರೈ ರೋಸ್ಮೆರಿನ ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಸ್ಟೈನ್ ಮಾಡಿ ಸ್ಪ್ರೇ ಮಾಡ್ಕೊಬನ್ನಿ. ಹೇರ್ ಆಯಿಲ್ ಬಂದು ಹೋಮ್ ಮೇಡ್ ಹೇರ್ ಆಯಿಲ್ ಯೂಸ್ ಮಾಡಿ. ಲೈಕ್ ಇದೆಲ್ಲ ಆಯುರ್ವೇದಿಕ್ ಅಲ್ವಾ. ಸೊ ಹೈಬಿಸ್ಕಸ್, ಆನಿಯನ್, ಭೃಂಗರಾಜ, ಆಮ್ಲ, ಕರಿ ಲೀವ್ಸ್, ಕೋಕೋನಟ್ ಆಯಿಲ್, ಕ್ಯಾಸ್ಟರ್ ಆಯಿಲ್, ಆಲೋವೆರಾ ಇದೆಲ್ಲ ನಿಮಗೆ ಗೊತ್ತಿರೋ ಥರ ಬಾಯ್ಲ್ ಮಾಡಿ ಸ್ಟೋರ್ ಮಾಡಿ ಯಾವಾಗ ಸ್ನಾನ ಮಾಡ್ತೀರೋ ಆವಾಗ ಅಪ್ಲೈ ಮಾಡಿಬಿಟ್ಟು 1 hour ಆಮೇಲೆ ವಾಶ್ ಮಾಡಿಬಿಡಿ. ಸೊ ಶ್ಯಾಂಪು ಬಂದು ಸಲ್ಫೇಟ್ ಫ್ರೀ ಶ್ಯಾಂಪು ಯೂಸ್ ಮಾಡಿದ್ರೆ ಒಳ್ಳೆಯದು. ನಿಮ್ಮ ಸ್ಕ್ಯಾಲ್ಪ್ಗೆ ಟೈಪ್ ಬಂದು ಯಾವುದು ಸೂಟ್ ಆಗುತ್ತೋ ಅದು ನೀವು ಯೂಸ್ ಮಾಡಬೇಕು. ಕಂಡೀಷ್ನರ್ ಬಂದು ನಿಮಗೆ ನೈಸ್ ಸಿಲ್ಕಿ ಹೇರ್ ಬೇಕಂದರೆ ನೀವು ಅದನ್ನ ಯೂಸ್ ಮಾಡ್ಬೋದು. ವೀಕ್ಲಿ ಬಂದು ನ್ಯಾಚುರಲ್ ಹೇರ್ ಮಾಸ್ಕ್ ಯೂಸ್ ಮಾಡ್ಕೊಬನ್ನಿ, ಯಾವ್ದಾರ ಕಂಪನಿದವ್ರ ಆಯುರ್ವೇದಿಕ್ ಯಾವ್ದಾರ ಒಂದು. ಆಮೇಲೆ ಬಂದು ಸ್ಕ್ಯಾಲ್ಪ್ ಮಸಾಜ್ ಮಾಡಿ. ಒಂದು 10 ಮಿನಿಟ್ಸ್ ಸ್ಕ್ಯಾಲ್ಪ್ ಮಸಾಜ್ ಮಾಡಿದ್ರೆ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ, ಹೇರ್ಗೆ ಬ್ಲಡ್ ಹೋಗುತ್ತೆ. ಸೊ ಆವಾಗ ಹೇರ್ ಗ್ರೋತ್ ಆಗೋಕ್ಕೆ ತುಂಬ ಪಾಸಿಬಿಲಿಟೀಸ್ ಇದೆ. ಜಾಸ್ತಿ ಹೀಟ್ ಯೂಸ್ ಮಾಡಬೇಡಿ, ಸ್ಟ್ರೈಟ್ನಿಂಗ್ ಯೂಸ್ ಮಾಡಬೇಡಿ, ತುಂಬ ಟೈಟ್ ಬನ್ಸ್ ಹಾಕಬೇಡಿ, ತುಂಬ ಅಗ್ರೆಸಿವ್ ಆಗಿ ಬಾಚಬೇಡಿ. ಡೈಲಿ ನೀರು ಕುಡೀರಿ, ಪ್ರೋಟೀನ್, ಫೈಬರ್, ಕಾರ್ಬೋಹೈಡ್ರೇಟ್ಸ್ನ ತಿನ್ಕೊಬನ್ನಿ. ನಾನು ಹೇಳಿದ ಜ್ಯೂಸಸ್, ಆಯಿಲ್, ನಿಮ್ಗೆ ಸೂಟಾಗೋ ಶ್ಯಾಂಪು, ಈ ಚಿಕ್ಕ ಚಿಕ್ಕದ್ರಲ್ಲಿ ನೀವು ಚೇಂಜ್ ಮಾಡಿದ್ರೆ ನಿಮ್ಮ ಬಿಗ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಮೇಲೆ ಇದು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡ್ಕೊಬರ್ಬೇಕು. ಒಂದಿನ ಯೂಸ್ ಮಾಡ್ಬಿಟ್ಟು ಆಗಿಲ್ಲ ಅನ್ಬಾರ್ದು, 6 months ಯೂಸ್ ಮಾಡಿ. ಓಕೆ, ಈ ಶಾರ್ಟ್ ವಿಡಿಯೋದಲ್ಲಿ ನನ್ನಿಂದ ಫುಲ್ಲು ಹೇಳೋಕ್ಕಾಗಿಲ್ಲ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಆಮೇಲೆ ನಿಮ್ಗೆ ತುಂಬ ಹೇರ್ ಲಾಸ್, ಪ್ಯಾಚಿಯಾಗಿದೆ, ತುಂಬ ಕಾಣ್ತಿದೆ ತಲೆ ಹಂಗಂದ್ರೆ ನೀವು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಬೇಕು, ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಸೊ ನಾನು ಹೇಳ್ತಿರೋದು ಇದೆಲ್ಲ ಯೂಸ್ ಮಾಡಿದ್ರೆ ಪಕ್ಕಾ ಒಂದು ಸ್ವಲ್ಪ ಗುಡ್ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನೆಲ್ಲ ಟ್ರೈ ಮಾಡ್ಬಿಟ್ಟು ನಂಗೆ ಹೇಳಿ ಗಾಯ್ಸ್. ನಿಮ್ಗೆ ಇದೇ ರೀತಿ ಮೇಕಪ್ ಇಲ್ಲ ಹೇರ್ ಕೇರ್, ಸ್ಕಿನ್ ಕೇರ್, ಕೊರಿಯನ್ ಡ್ರಾಮಾಸು ಇಲ್ಲ K-pop ಬಗ್ಗೆ ಗೊತ್ತಾಗಬೇಕಂದ್ರೆ ಕಮೆಂಟ್ ಮಾಡಿ, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೀ. ಇದೇ ರೀತಿ ಗುಡ್ ಇನ್ಫಾರ್ಮೇಷನ್ ವೀಡಿಯೋಸ್ಗೋಸ್ಕರ ನನಗೆ ಕಮೆಂಟ್ ಮಾಡಿ, ಲೈಕ್, ಸಬ್ಸ್ಕ್ರೈಬ್. ನೀವು ತಿನ್ನೋದ್ರಲ್ಲಿ ಚೇಂಜ್ ಮಾಡಿಕೊಂಡ್ರೆ ನಮ್ಮ ಓವರಾಲ್ ಹೆಲ್ತ್, ಹೇರ್ ಇಲ್ಲ ನಮ್ಮ ಬಾಡಿ ಕೂಡ ತುಂಬ ಚೇಂಜ್ ಆಗುತ್ತೆ. ಸೊ ನಾವು ತಿನ್ನೋದೇ ಮೇನ್ ಇಂಪಾರ್ಟೆಂಟ್. ನಾವು ಜಂಕ್ ಫುಡ್ ಜಾಸ್ತಿ ತಿನ್ನಬಾರ್ದು. ಅದು ಒಂದು ವೀಕ್ಲಿ 1 time 2 times ತಿನ್ನಿ ಸಾಕು. ನಾನು ಮಂತ್ಲಿ 1 time ತಿನ್ನಿ ಅಂತೀನಿ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಬಾಯ್, ಸಬ್ಸ್ಕ್ರೈಬ್.